ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಪಂಚಮಸಾಲಿ ಪೀಠೆ ಕೂಡಲ ಸಂಗಮ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಲಿಂಗಾಯತ್ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮ ಇವರ ವತಿಯಿಂದ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ವರ್ಷದ ನೋವಿನ ನೆನಪಿನಲ್ಲಿ ಆಚರಣೆ. ಬೆಳಗಾವಿ ಗಾಂಧಿ ಭವನದಿಂದ ಪಂಚಮಸಾಲಿ ಮೌನ ಪಥಸಂಚಲನ ಡಿಸೆಂಬರ್ 10 ಬುಧವಾರದಂದು ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ ಎಂದು ತಿಳಿಸಿದರು. ಲಿಂಗಾಯತ್ ಗೌಡ ದೀಕ್ಷಾ ಲಿಂಗಾಯತ ಮೀಸಲಾತಿ ಚಳುವಳಿಗಾರರ ಮೇಲೆ ಕಳೆದ ವರ್ಷ ಡಿಸೆಂಬರ್ 10ರಂದು ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಸರ್ಕಾರವು ಪೊಲೀಸರಿಗೆ ಕುಮ್ಮಕ್ಕು ನೀಡಿ ನಡೆಸಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಈ ಪಥಸಂಚಲನ ಆಯೋಜಿಸಲಾಗಿದೆ ಎಂದರು. ಈ ಪಥಸಂಚಲನದಲ್ಲಿ ಬಲಗೈಗೆ ಪಂಚಮಸಾಲಿ ಚೆನ್ನಮ್ಮ ಧ್ವಜದ ಕೋಲು ಹಿಡಿದುಕೊಂಡು, ಎಡಗೈಗೆ ಹಾಗೂ ಬಾಯಿಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಕರೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ.ಎಂ. ಪಾಟೀಲ್, ನಗರ ಘಟಕ ಅಧ್ಯಕ್ಷ ಶ್ರೀಶೈಲ್ ಬುಕ್ಕಾಣಿ, ಮಾಧ್ಯಮ ವಕ್ತಾರ ದಾನೇಶ್ ಔಟಿ, ಪಂಚಮಸಾಲಿ ಮುಖಂಡರು ಶರಣಬಸಪ್ಪ ಗಂಗಶೆಟ್ಟಿ, ಸಂತೋಷ್ ಮುಂಜಾನಿ, ನಿಂಗನಗೌಡ ಸೊಲಾಪುರ್ ಇತರರು ಭಾಗವಹಿಸಿದ್ದರು. ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಬಿ.ಎಂ. ಪಾಟೀಲ್ ಅವರೇ, ಬಾಣೆಯವರೇ, ನಮ್ಮ ಜಿಲ್ಲಾ ಪಂಚಮಸಾಲಿ ನೌಕರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವೀರಪ್ಪ ಅವರೇ, ಜಿಲ್ಲಾ ಸರ್ಕಾರಿ ನೌಕರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಕ್ಷಾಳ್ ಅವರೇ, ನಮ್ಮ ಪಂಚಸೇನೆಯ ತಾಲೂಕು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಯುವಕರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೋಟ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ.ಪಿ. ಪಾಟೀಲ್, ಭಾಗವಹಿಸಿರ್ತಕ್ಕಂಥ ನಮ್ಮ ಜಮಘಟ್ಟದ ಸಂಚಾಲಕರಾದ ಶಿವಗೌಡ ನಮ್ಮ ಅಳ್ಳೂರವರು, ಶೌಕಿಯವರು, ಅನೇಕ ಸಮಾಜದ ಎಲ್ಲ ಹಿರಿಯರು ಎಲ್ಲ ಶರಣಾರ್ಥಿ. ಬಿಜಾಪುರ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಪೂರ್ಣವಾಗಿರ್ತಕ್ಕಂಥ ಇತಿಹಾಸ ತಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. 2021ನೇ ಇಸ್ವಿ ಜನವರಿ 14ನೇ ತಾರೀಕು ಕೂಡಲ ಸಂಗಮದಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಪಾದಯಾತ್ರೆ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಹಿಂದೂಸ್ತಾನಿ ಚಳವಳಿ ಇವತ್ತು 5 ವರ್ಷ ಆದರೂ ನಮ್ಮ ಗಟ್ಟಿತನವನ್ನು, ನಮ್ಮ ನಿಷ್ಠೆಯನ್ನು, ನಮ್ಮ ಬದ್ಧತೆಯನ್ನು ಬಿಟ್ಕೊಳ್ಳಾಗಿದೆ. ಯಾವುದೇ ಸರ್ಕಾರ ಬಂದರೂ ಸಹ, ಯಾವುದೇ ಪಕ್ಷ ಬಂದರೂ ಸಹ ನಿರಂತರವಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಲಿಕ್ಕೆ ಪ್ರಾಮಾಣಿಕ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದಿವಿ. ಈಗಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೋಸ್ಕರವಾಗಿಯೇ ಸುವರ್ಣ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥದ್ದು. ವಿಧಾನಸೌಧವನ್ನು ಕಟ್ಟಿದ ಮೇಲೆ ಮೊದಲ ಬಾರಿಗೆ ನಾವು ಸಹ ಪಂಚಮಸಾಲಿಗಳ ಮಕ್ಕಳನ್ನ ಕೇಳಲಿಕ್ಕೆ ನಮ್ಮ ಭಾಗದಲ್ಲಿ ಅಧಿವೇಶನ ಇದ್ದರೆ 2012ನೇ ಡಿಸೆಂಬರ್ 7ನೇ ತಾರೀಕು ಮೊದಲ ಬಾರಿಗೆ ವಿಧಾನಸಭೆ ಅರ್ಜಿಯಾಗಿದೆ. ಅವತ್ತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕು ಆ ರೀತಿ ಸ್ಪಂದನೆ ಮಾಡಿ ಆ ಸಂದರ್ಭದಲ್ಲಿ ನಮಗೆ ಭರವಸೆ ಕೊಡುವಂಥ ಕೆಲಸ ಮಾಡಿ, ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ರಾಜ್ಯ ಮಟ್ಟದ ಉಪವಾಸಗಳನ್ನು ಸುವರ್ಣ ವಿಧಾನಸಭೆ ಮುಂಭಾಗದಲ್ಲಿ ಮಾಡಿ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಫೋನ್ ಮುಖಾಂತರ ಸಂಪರ್ಕ ಮಾಡಿ 1 ತಿಂಗಳಿಗೆ ನಾನು ಬಗೆಹರಿಸುವಂಥ ಭರವಸೆ. ಅದಾದ ನಂತರ ಮತ್ತೆ ನಾವು ಬೆಂಗಳೂರು ವಿಧಾನಸಭೆ ಮುಂಭಾಗದಲ್ಲಿ ಸುಮಾರು 10 ಲಕ್ಷ ಖರ್ಚು ಮಾಡಿ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಅವು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗದೇ ಇದ್ದರೂ ಸಹ ನಮ್ಮ ಹೋರಾಟಕ್ಕೊಂದು ಗೌರವ ಕೊಡುವ ಕೆಲಸವನ್ನು ಅವತ್ತಿನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದ 2 ಬಾರಿ ಸ್ವತಃ ಅವ್ರ ಮನೆ ಮುಂಭಾಗದಲ್ಲೇ ನಾವು ಅವ್ರ ಮನೆಗೆ ಮುಖ್ಯ ಹಾಕಿಕೊಂಡು ಹೋರಾಟ ಮಾಡಿದ್ವಿ. ಅದು ಇಲ್ಲಿ ಸಹ ನಮ್ಮ ಹೋರಾಟ ಅಂತಿಮ ಪ್ರಯತ್ನವನ್ನು ಮಾಡಿದ್ದಾರೆ. ಡಿಸೆಂಬರ್ 22, 2022ಕ್ಕೆ ಬೆಳಗಾವಿ ಸುವರ್ಣಸೌಧ ಮುಂಭಾಗದಲ್ಲಿ ಮತ್ತೊಮ್ಮೆ 22ನೇ ಶಕ್ತಿ ಪರಿಷತ್ ಮಾಡಿದ್ರು ಸಹ ಇಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಲ್ಲ. ಅದೇ ರೀತಿ ಇವತ್ತಿನ ಕರ್ನಾಟಕದ ಸರ್ಕಾರ ರಚನೆ ಆದಮೇಲೆ ಈಗೂ ನಮ್ಮ ಅಕ್ಕನ ಕೇಳೋದಕ್ಕೋಸ್ಕರ ಹೇಳಿ ಸುಮಾರು 1 ವರ್ಷಗಳ ಕಾಲ ನಾವು ಭಾಳ ಕೇಳ್ತೇವೆ. ನಿಮ್ಮ ಸರ್ಕಾರ ಬರಲಿಕ್ಕೂ ಲಿಂಗಾಯತರು ಈ ಸಲ ಆಶೀರ್ವಾದ ಮಾಡಿದ್ದಾರೆ, ಹಾಗಾಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತ ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಸುವರ್ಣ ವಿಧಾನಸಭೆ ತಿಂಗಳು ಅಧಿವೇಶನ ಬರ್ತಾರೆ. ಆ ಸಂದರ್ಭದಲ್ಲಿ ಶಕ್ತಿ ಪರಿಚಯ ಮಾಡಿ ನಮ್ಮ ಅಕ್ಕನ ಕೇಳೋದು ಅಂತ ಹೇಳಿ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು 2024ನೇ ಇಸ್ವಿ ಬೆಳಗಾವಿ ಸುವರ್ಣ ವಿಧಾನಸಭೆ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶಗೊಂಡು ವಿಧಾನಸಭೆ ಮುಖ್ಯ ವಿಚಾರ ಇದೆ. ಮುಖ್ಯಮಂತ್ರಿಗಳು ಅವರ ಸರ್ಕಾರದ ಪರವಾಗಿ 4 ಜನ ಸಚಿವರನ್ನು ಒಪ್ಪಿಗೆ ಕಳಿಸಿದರು.
ಅವತ್ತು ಬಂದು ಮನವಿ ಮಾಡ್ತಾರೆ ಮುಖ್ಯ ಹಾಕೋದು ಕೈ ಬಿಟ್ವಿ. ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಸಮಾವೇಶಕ್ಕೆ ಬಂದು ನಮ್ಮ ಆಹ್ವಾನಕ್ಕೆ ಕೇಳಬೇಕು ಅಂತ ಮನವಿ ಮಾಡ್ತಾರೆ. ಮುಖ್ಯಮಂತ್ರಿ ಬರಲಿಕ್ಕಾಗಲ್ಲ. ಹಾಗಾಗಿ ನಾವೇ ಸ್ವತಃ CM ಜೊತೆಗೆ ಹೋಗಿ ನಮ್ಮ ಹಕ್ಕುಪತ್ರ ಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ನಾವು ಬಂದಂಥ ಸಚಿವರಿಗೆ ಹೇಳಿಕೊಳ್ತೀವಿ. ಹಾಗಾಗಿ ನಾವೇನು ಮಾಡಿದ್ವಿ, ಶಾಂತವಾಗಿಯೇ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ಹಕ್ಕುಪತ್ರ ಪತ್ರ ಕೊಡಬೇಕು ಅಂತ ನಿರ್ಧಾರ ತಗೊಂಡಿದ್ವಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ನಮ್ಮ ಅಮಾಯಕ ಪೊಲೀಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಮುನ್ಸೂಚನೆ ಕೊಡಲಾರ್ದೇ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಪಾಲಿಸಲಾರ್ದೇ ಏಕಾಏಕಿ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಸಮುದಾಯದ ರೈತರ ಮೇಲೆ, ವಕೀಲರ ಮೇಲೆ, ಮಹಿಳೆಯರ ಮೇಲೆ, ನಮ್ಮ ಸಮಾಜದ ನಾಯಕರ ಮೇಲೆ ದನಕ್ಕೆ ಬಡದು ಲಾಠಿ ಚಾರ್ಜ್ ಮಾಡಿದ್ವಿ. ಇದು ಬಹುತೇಕ ಲಿಂಗಾಯತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಸಮುದಾಯ ದೌರ್ಜನ್ಯಕ್ಕೊಳಪಟ್ಟಿರ್ತಕ್ಕಂಥದ್ದು. ಸುಮಾರು ಸ್ವತಂತ್ರ ಬಂದು ಈ ರಾಜ್ಯಕ್ಕೆ 24 ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರಗಳು ಬಹುತೇಕ ಲಿಂಗಾಯತರ ಮೇಲೆ ಕೈ ಮಾಡೋದು ಪ್ರಯತ್ನ ಮಾಡಿದ್ರು. ನಮಗೆ ಈ ಮೀಸಲಾತಿ ಕೊಡಲಿಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ ನೇರವಾಗಿ ಇರೋದಾಗಿ ಇಲ್ಲ, ನೀವು ಹೋರಾಟ ಮಾಡಿದ್ರೆ ನಾವು ಕೊಡೋದಿಲ್ಲ, ನಾವೇನು ಬೇಜಾರಾಗ್ತೀವಿ ಉದಾಸೀನ ಮಾಡಿದ್ರೆ ನಾವೇನು ತಪ್ಪು. ಆದರೆ ಯಾವುದೇ ಮುನ್ಸೂಚನೆ ಇಲ್ಲದೇ ಏಕಾಏಕಿ ಪೊಲೀಸ್ ಮೂಲಕವಾಗಿ ಯೋಜನೆ ಮಾಡಿಕೊಂಡು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದಾರೆ. ಲಕ್ಷ್ಯವಾಗುತ್ತೆ ಬಂದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಕೇಳುವಂಥದ್ದು ಎಲ್ಲರಿಗಿದೆ, ಕೊಡೋದಂತ ಸರ್ಕಾರಗಳು. ಆದರೆ ಕೊಡಲಿಕ್ಕಾಗಲ್ಲ ಅಂತೀವಿ. ಆರ್ಥಿಕ ಮೂಲಕವಾಗಿ ಈ ರೀತಿಯಾಗಿರ್ತಕ್ಕಂಥ ಲಾಭಚಾರಿತಗಳನ್ನು ಮಾಡಿರ್ತಕ್ಕಂಥದ್ದು ನಿಜವಾದ ಸಹ ಖಂಡನವಾಗಿರ್ತಕ್ಕಂಥದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ನಾವು ವರ್ತಮಾನ ಮುಖ್ಯಮಂತ್ರಿ ಒತ್ತಾಯಕ್ಕೆ ನೀವು ಯಾವ ಪೊಲೀಸರು ಪಿನ್ ಡ್ರೆಸ್ ಮೇಲೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಲಾಠಿಚಾರ್ಜ್ ಆದೇಶ ಮಾಡಿಲ್ಲ ಮತ್ತು ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಬೇಕು. ಅವ್ರು ಸಸ್ಪೆಂಡ್ ಮಾಡಿಲ್ಲ, ಬಟ್ ಅವ್ರಿಗೆ ಅವಾರ್ಡ್ ಕೊಡಬೇಕು. ಕೊನೆಗೆ ಮುಖ್ಯಮಂತ್ರಿಗಳು ನಾವು ಒತ್ತಾಯ ಮಾಡೋದು ಅಧಿವೇಶನದ ಶಾಸನ ಸಮಾಜ ಕ್ಷಮೆ ಕೇಳಬೇಕು ಅಂತ ಕೇಳಿದ್ವಿ. ಅದಕ್ಕೆ ನಾವೇನು ಮಾಡಿದ್ವಿ, ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ ಮುಖಾಂತರ ನ್ಯಾಯ ಪಡೆಯಬೇಕು. ಹೈಕೋರ್ಟ್ ಅವರು ಆ ಲಾಠಿ ಕಾನೂನು ಬಾಹಿರವಾಗಿ ಮಾಡ್ತಿದ್ದ ಲಾಠಿ ಚಾರ್ಜ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ತನಿಖೆ ಮಾಡಬೇಕಂತ ನ್ಯಾಯಾಂಗ ಆದೇಶ ಕೊಟ್ಟು ಈಗ ನ್ಯಾಯಾಂಗ ತನಿಖೆ ಶುರುವಾಗಿ ವರದಿ ಸರ್ಕಾರಕ್ಕೆ ಸೇರಿದೆ. ಈ ಹಿನ್ನೆಲೆಯೊಳಗೆ ಡಿಸೆಂಬರ್ 18 ಮತ್ತೆ ಬಂದಿದೆ. ಆ ಸಂದರ್ಭದ ಕಹಿಘಟನೆಕೊಂಡು ಮುಂದೆ ಮೀಸಲಾತಿ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಡಿಸೆಂಬರ್ 18 ಎಲ್ಲ ಲಿಂಗಾಯತ ಸಂಘರು ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ದಿವಸ ಅವತ್ತ ಘೋಷವಾಕ್ಯದೊಂದಿಗೆ ಅವತ್ತು ದಿವಸ ಬೆಳಗ್ಗೆ ಬೆಳಗಾವಿಯ ಗಾಂಧಿ ಭವನದಿಂದ ಒಂದು ಮೌನ ಪಥಸಂಚಲನ, ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಬಲಗೈಗೆ ಸರಿ ಧರ್ಮದಂಡ ಹಿಡ್ಕೊಂಡು ಒಂದು ಮೌನ ಪಥಸಂಚಲನವನ್ನು ಅಂದರೆ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಹೇಳಿಕ್ಕಾಗದೇ ಇರ್ತಕ್ಕಷ್ಟು ನೋವು ನಮ್ಗೆ ತಿಳ್ಕೊಂಡಿದೆ. ಅದನ್ನು ವ್ಯಕ್ತಪಡಿಸೋಕ್ಕಿಂತ ಮೌನವಾಗಿಯೇ ನಮ್ಮ ಮುಂದಿನ ಗುರಿಯನ್ನು, ನಮ್ಮ ಮುಂದಿನ ಹಕ್ಕನ್ನು ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರದ ಮನಸ್ಸು ಈ ಮೂಲಕವಾಗಿ ಪರಿವರ್ತನೆ ಆಗದ ಉದ್ದೇಶಕ್ಕೋಸ್ಕರವಾಗಿ ಡಿಸೆಂಬರ್ 10 ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿಧಿಸಿದರು. ನಾವೆಲ್ಲರೂ ಈ ಜಿಲ್ಲಾಧಿಕಾರಿಗಳು ನಾವು ವಿಧಾನಸೌಧದವರೆಗೂ ಹೋಗೋಣ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಲ್ಲಿವರೆಗೆ ಹೋಗಿ ಆ ಸಂಜೆವರೆಗೂ ಮೌನ ಸತ್ಯಾಗ್ರಹ ಮಾಡಿ ನಮ್ಮ ನೋವನ್ನು ಈ ಮೂಲಕವಾಗಿ ವ್ಯಕ್ತಪಡಿಸಿದ್ವಿ. ಕಪ್ಪು ಬಟ್ಟೆ ಮೂಲಕವಾಗಿ ಸರ್ಕಾರ ಮಾಡ್ತಿದ್ದ ದೌರ್ಜನ್ಯವನ್ನು ಖಂಡಿಸ್ತೀವಿ. ಆ ಮೂಲಕವಾಗಿ ಮತ್ತು ನಮ್ಮ ಸಮಾಜ ಯಾವುದೇ ಕಾರಣ ನಮ್ಮ ಯಾವುದೇ ಆರ್ಥಿಕವಂತ ಏನೇ ಇದ್ದರೂ ನಾವು ಹೋರಾಟ ಮಾಡ್ತೀವಿ. ಈ ದ್ವೇಷದಿಂದ ನಮ್ಮನ್ನು ಆರ್ಥಿಕ ಪ್ರಯತ್ನ ಮಾಡ್ಬೋದು, ಅದು ನಾವು ಪ್ರೀತಿಯಿಂದ, ಶಾಂತಿಯಿಂದ, ಅಹಿಂಸಾತ್ಮಕವಾಗಿ ನ್ಯಾಯಯುತ ಹಕ್ಕನ್ನು ಪಡೆದೇ ಅನ್ನುವಂಥ ಸಂದೇಶವನ್ನು ಮತ್ತೊಮ್ಮೆ ಹೇಳಲಿಕ್ಕೋಸ್ಕರವಾಗಿ ಯಾವುದೇ ಜಾತಿಗಳು, ಯಾವುದೇ ಜನಾಂಗದವರು ಮೀಸಲಾತಿಗೋಸ್ಕರವಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲೇ ಹೋರಾಟ ಮಾಡಿದ್ರು ಸಹ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿದೆ, ಈ ಸರ್ಕಾರ ಯಾವುದೇ ಸರ್ಕಾರಗಳು ಯಾವುದೇ ಜನಾಂಗದ ಹೋರಾಟವನ್ನು ಕಾನೂನು ಬಾಹಿರವಾಗಿ ಉಳಿಸಿಲ್ಲದೇ ಲಾಠಿ ಚಾರ್ಜ್ ಮಾಡಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಅನ್ನೋ ಸಂದೇಶಕ್ಕೋಸ್ಕರವಾಗಿಯೇ ಡಿಸೆಂಬರ್ 10 ನಾವೆಲ್ಲ ಮೌನ ಪಥಸಂಚಲನವನ್ನು ಮಾಡಲಾಗ್ತಾಯಿದೆ. ಆ ಮೌನ ಪಥಸಂಚಲನ ಯಾರಿಗೆ ನಾಡಿನಾದ್ಯಂತ ಎಲ್ಲ ಪರಿಶೀಲಿಸಬೇಕು. ಈ ಮಾಧ್ಯಮಗೋಷ್ಠಿಯಲ್ಲಿ ಕೊಡುವಂಥ ನನ್ನ ಕರೆಯೇ ಅದು ಆಮಂತ್ರಣ ತೆಗೆದುಕೊಂಡು ನೀವು ಸ್ವಇಚ್ಛೆಯಿಂದ ನಿಮ್ಮೆಲ್ಲ ಸಮಾಜ ಮಾಧ್ಯಮದೊಟ್ಟಿಗೆ ಕೂಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ತಾವೆಲ್ಲರೂ ಸಹ ಆಗಮಿಸಬೇಕು ಅಂತೇಳಿ ಸಮಾಜ ಪರವಾಗಿ, ವಿಜಯಪುರ ಜಿಲ್ಲೆಯ ಘಟಕದ ಪರವಾಗಿ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀವಿ. ಎಲ್ಲರಿಗೂ ಶರಣ ಹೇಳ್ತಾರೆ.
ಬಿಜೆಪಿ ಸರ್ಕಾರ ಸ್ಪಷ್ಟತೆಯನ್ನು ನೀಡಲೇ ಇಲ್ಲ ಇಲ್ಲಿವರೆಗೆ. ಬಿಜೆಪಿ ಸರ್ಕಾರದಲ್ಲಿ ಹೋರಾಟ ಮಾಡೋ ನಾಯಕರಿಗೆ ಗಟ್ಟಿತನ ಇತ್ತು, ನೇರವಾಗಿ ಕೇಳ್ತಾ ಇದ್ರು. ಅದು ಒಂದು ರೀತಿ ಏನಿತ್ತಪ್ಪ ಅಂದರೆ ಮನೆಯೊಳಗೆ ಜಗಳ ಇತ್ತು. ನಮಗೆ ಅವರು ಗೌರವನ ಕೊಡ್ತಾಯಿದ್ರು, ಸ್ಪಂದನೆ ಮಾಡ್ತಾಯಿದ್ರು. ಅದು ಎಲ್ಲೇ ಒಂದು ಕಡೆ ಸರ್ಕಾರ ಬಂದಾಗಿದೆ. ನಮ್ಮ ಸಮುದಾಯದ ಶಾಸಕರು ಎಷ್ಟು ಮಟ್ಟಿಗೆ ಧ್ವನಿ ಎತ್ತಿ ಮಾತಾಡಬೇಕಾಗಿತ್ತು ಅವರು ಮಾತಾಡ್ತಾರೆ. ಕಾರಣ ಅವ್ರ ಪಕ್ಷದ ರೀತಿ ಸಂದೇಶ ಇದು ಗೊತ್ತಿಲ್ಲ. ಹಾಗಾಗಿ ನಮಗೇನಾಗಿದೆಯಪ್ಪ ಅಂದರೆ ಇವತ್ತಿನ ಗಟ್ಟಿಯಾಗಿ ಮಾತನಾಡುವಂಥ ನಾಯಕರ ಕುರಿತು ಇವತ್ತಿನ ಆಡಳಿತದ ಕಾಂಗ್ರೆಸ್ ಪಕ್ಷದ ಶಾಸಕರಿದೆ. ಎಲ್ಲಿ ಮಾತಾಡಿದರೆ ಎಲ್ಲಿ ಏನೋ ಆ ಸರ್ಕಾರದ ನಮಗೆ ತಪ್ಪು ತಿಳ್ಕೊಳ್ತವೆ ಒಂದು ರೀತಿಯಲ್ಲಿರ್ತಕ್ಕಂಥ ಅವರೆಲ್ಲ ಒಂದು ರೀತಿ ಮುಜುಗರ ಆಗಬಾರ್ದನ್ನ ಕಾರಣಕ್ಕೋಸ್ಕರ ಯಾವ ಸಹ ಮಾತಾಡ್ತಾರೆ ಗಟ್ಟಿಯಾಗಿ. ಬಟ್ ಅವರೆಲ್ಲರೂ ಮಾನಸಿಕ ಜೊತೆಗೆ ಇಬ್ಬರು ನೋಡಿಬಿಟ್ಟು ಬಿಟ್ಟರೆ ತಪ್ಪೇನಿಲ್ಲ. ಇದರ ಮುದ್ದಕ್ಕೆ ಎಲ್ಲ ಹುಡುಗರು ಎಲ್ಲ ಶಾಸಕ ಮಾತಾಡ್ಬಿಟ್ಟು ನಮ್ಮ ಸಮುದಾಯದ ಹೋರಾಟದ ಮುಂಚೂಣಿ ಇರ್ತಕ್ಕಂಥ ವಿಜಯಪುರ ಶಾಸಕ ರಾಮರಾಗಿರ್ಬೋದು, ನರಗುಂದ ಶಾಸಕ ಸಿ ಪಾಟೀಲ್ ಆಗಿರ್ಬೋದು, ಹುಬ್ಬಳ್ಳಿ ಶಾಸಕ ಅರವಿಂದ್ ವಲ್ಲದಾಗಿರ್ಬೋದು, ಅನೇಕ ಶಾಸಕರು ಪಕ್ಷಾತೀತವಾಗಿ ಅಧಿವೇಶನ ಪ್ರತಿ ಬಾರಿ ಹೋರಾಟ ಮಾಡ್ತಾರೆ. ಆದರೆ ಗಟ್ಟಿಯಾಗಿ ಹೋರಾಟನ ಮಾಡ್ಕೊಂತಿದ್ದೇವೆ. ಆ ಹೋರಾಟನ ಅವ್ರು ಏನೇ ತಂತ್ರ ಕುತಂತ್ರ ಏನೇ ಅದೇ ಸಹಕಾರಿ ಆರ್ಥಿಕ ಪ್ರಯತ್ನ ಮಾಡೋದು ಸಾಧ್ಯ. ಅದು ಇಷ್ಟರ ಮಟ್ಟಿಗೆ ಆರ್ಥಿಕ ಪ್ರಯತ್ನ ಬಹುತೇಕ ಯಾರು ಮಾಡಿದ್ದಿಲ್ಲ. ಆದರೆ ಹೋರಾಟ ನಿರಂತರ ಐತಿ. ಆ ಹೋರಾಟವನ್ನು ಮೀಸಲಾತಿ ಪಡೆಯೋರಿಗೂ ನಾವು ಹೋರಾಟ ಮಾಡ್ತೀವಿ ಅಂತ ಪ್ರಮಾಣ ಮಾಡಿವಿ. ಆ ಪ್ರಕಾರ ಮೀಸಲಾತಿ ಪಡೆದೇ ತಿರ್ತೀವಿ. ಇವತ್ತೇನು ಡಿಸೆಂಬರ್ 10 ಮತ್ತೆ ಬಂದಿದ್ದರಿಂದ ಆ ಘಟನೆ ಖಂಡಿಸಿ ಅವತ್ತು ಮೌನ ಪಥಸತ್ಯಾಗ್ರಹವನ್ನು ಮಾಡ್ತೀವಿ. ಗುರುಜಿ ಈಗ ನಿಮಗೇನಾದರೂ ಅಲ್ಲಿ ಮತ್ತೆ ಪಂಚಮಸಾಲಿ ಹೋರಾಟಕ್ಕೆ ಏನಾದರೂ ಇದನ್ನು ನಿಮ್ಮ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಧ್ವನಿ ಎತ್ತೀವಿ ಅನ್ನುವಂತಹ ಮಾತನ್ನೇನಾದರೂ ಹೇಳಿದ್ದಾರೆ? ಅಲ್ಲ, ಅವರಿಗೆಲ್ಲ ನಮ್ಮ ಶಾಸಕರಿಗೆ ಇಷ್ಟಪಡ್ತೀನಿ. ನೀವು ಸಮಾಜದಲ್ಲಿ ಹುಟ್ಟಿದ್ದೀರಿ, ನೀವು ಕೇವಲ ನಮ್ಮ ಜನಾಂಗದ ಬಗ್ಗೆ ಅಷ್ಟೇ ಮೀಸಲಾತಿಯನ್ನು ಮಾತ್ರ ಹೇಳೋದಕ್ಕೆ ಹೇಳ್ತಾರೆ. ನಮ್ಮ ಸಮುದಾಯದ ಉಳಿದ ಸಮುದಾಯದ ಬಗ್ಗೆಯೂ ಮಾತಾಡ್ತಾರೆ. ಕೊನೆ ಪಕ್ಷ ಮೀಸಲಾತಿ ಕೇಳೋದ್ರಿಂದ ನಿಮ್ಮ ಸರ್ಕಾರದವ್ರಿಗೆ ಏನಾದರೂ ನಿಮಗೆ ತೊಂದರೆ ಆಗೋದಾದ್ರೆ ನಿಮಗೇನು ಮುಜುಗರ ಆಗುತ್ತೆ. ಡಿಸೆಂಬರ್ 10 ಘಟನೆಯನ್ನು ಖಂಡಿತ ಪ್ರಯತ್ನವನ್ನು ಎಲ್ಲ ಲಿಂಗಾಯತ ಶಾಸಕರು ಬರ್ತಿರ್ತಾರೆ ಅಷ್ಟೇ ಅಲ್ಲ, ಎಲ್ಲ ಲಿಂಗಾಯತ ಶಾಸಕರು ಅವತ್ತು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಖಂಡಿಸದ ಪ್ರಯತ್ನ ಮಾಡಿದ್ದಾದರೆ ಈ ಸಮಾಜ ನಿಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ಇರುತ್ತೆ, ಗೌರವ ಇರುತ್ತೆ. ಹಿಂದೆ ಹೋದ ನಂಬಿಕೆ ಮತ್ತು ವಿಶ್ವಾಸ ಕಳೆದುಕೊಳ್ಳೋಕೆ ಸಂದರ್ಭ ಬರ್ಬೋದೇನೋ ಅಂತ ಈ ಮಾತುಗಳಿಗೆ ಇಷ್ಟಪಡ್ತೀನಿ. ಈಗ ಕನ್ನೇರಿ ಶ್ರೀಗಳು ತಾಲಿಬಾನಿ ಬಸವ ಇರುವಂಥ ಈ ತಾಲಿಬಾನಿ ಪದವನ್ನು ಬಳಕೆ ಮಾಡಿದ್ದಾರೆ. ನಾನೀಗ ಮೀಸಲಾತಿ ಹೋರಾಟ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 10 ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀನಿ. ಅಲ್ಲ, ಅದಕ್ಕೆ ನಾನು ಧಾರ್ಮಿಕವಾದಂಥ ಮಾಧ್ಯಮಗೋಷ್ಠಿ ಕರೆದಾಗ ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡ್ತೀನಿ. ಈಗ ಕೇವಲ ಸಮಯದ ಬಹಳ ಕೊರತೆ ಇದೆ. ಕೇವಲ 2 ಜನ ಐತಿ. ಎಲ್ಲ ನಮ್ಮ ಕುಲ ಬಾಂಧವರು ಎಲ್ಲ ಮಾಧ್ಯಮದಲ್ಲಿ ಸಹಕಾರ ಕೊಡ್ಕೊಂಡಿದ್ದೀವಿ. ಎಲ್ಲರ ಸಹಕಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಘಟನೆ ಖಂಡಿಸಿ ನಮ್ಮೊಂದಿಗೆ ಮೌನ ಪಥಸತ್ಯಾಗ್ರಹದಲ್ಲಿ ಭಾಗವಹಿಸಿ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮಾತನಾಡೋದಕ್ಕೆ ನಾನು ಮನವಿ ಮಾಡ್ತೀನಿ. ವಿಜಯಪುರದಲ್ಲಿ ಕಳೆದ 79 ದಿನಗಳಿಂದ ನಿರಂತರವಾಗಿ ಸರ್ಕಾರಿ ಕಾಲೇಜು DPP ಹೋರಾಟದ ವಿರುದ್ಧ, ಅಂದರೆ DPP ಕಾಲೇಜು ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಧ್ವನಿಯನ್ನು ತಗೊಂಡಿದ್ದಾರೆ. ನಾವು ಅದ್ರ ಬಗ್ಗೆ ಸರ್ಕಾರಿ ಕಾಲೇಜು ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬರ್ತದೆ. ಸರ್ಕಾರಿ ಕಾಲೇಜು ಬೇಕನ್ನುವಂಥದ್ದು ಎಲ್ಲ ಜನರ ಅಪೇಕ್ಷೆ ಇರ್ತದೆ. ಎಲ್ಲ ಜನರ ಅಪೇಕ್ಷೆ ಬೇಕು ಅನ್ನೋದು ಅದನ್ನು ಮಾಹಿತಿ ಪಡ್ಕೊಂಡಿದ್ದೀವಿ. ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಬಗ್ಗೆ ಒಂದು ನಾನು ಹೋರಾಟ ಬೆಂಬಲ ಕೊಡ್ತೀನಿ. ಬಾಗಲಕೋಟೆ ಬಟ್ ವಿಜಯಪುರ ಬಗ್ಗೆ ನನ್ನ ಮಾಹಿತಿ ನಾನು ಮತ್ತೆ ಸಲಹೆ ಕೊಟ್ಕೊಂಡು ಬಗ್ಗೆ ನಾನು ಬರ್ತೀನಿ. ಒಂದು ವಿಷಯ ಪ್ಲೀಸ್ ಏನು ಲಾಠಿ ಪ್ರಹಾರ ಅದ್ರ ಪ್ರಕಾರ ಅಂದ್ರೆ ಅದ್ರ ಕುರಿತಾಗಿ ಏನಾದರೂ ಪ್ರಕರಣಗಳು ದಾಖಲಾಗಿದ್ದಾವೆ? ಸುಮಾರು ಅದು ಹೋರಾಟ ಮುಂಚೂಣಿ ಇರ್ತಕ್ಕಂಥ 29 ಮೇಲೆ ಸರ್ಕಾರ ಕೇಸ್ ಮತ್ತು ಕೋರ್ಟ್ ಮುಖಾಂತರ ಕೇಸನ್ನು ಖುಲಾಸೆಗೊಳಿಸಬೇಕು. ಆರ್ಥಿಕ ಪ್ರಯತ್ನ ಮಾಡ್ತಾರೆ. ನಿರಂತರ ಯಾವುದೇ ಹೋರಾಟದಿಂದ ಸಾಧ್ಯ ನಮ್ಮದಲ್ಲಿ ಯಾರೇ ಇಲ್ಲ. ಯಾಕಂದ್ರೆ ಪಂಚಮಸಾಲಿ ಸಮಾಜ ಬಾಂಧವರು ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾ ಇರೋದು ಏತಕ್ಕಾಗಿ ಅಂದ್ರೆ ಈ ದೇಶದೊಳಗೆ ಪಂಚಮಸಾಲಿ ಸಮಾಜ ಅಂದರೆ ರೈತರು, ಪಂಚಮಸಾಲಿ ಸಮಾಜ ಅಂದರೆ ಕೂಲಿಕಾರರು, ಪಂಚಮಸಾಲಿ ಸಮಾಜ ಅಂದರೆ ಕಾರ್ಮಿಕರು, ಪಂಚಮಸಾಲಿ ಸಮಾಜ ಅಂದರೆ ಅಲೆಮಾರಿ ಜನಾಂಗದ ದುಡಿಮೆಗಾರರು. ಅಂಥ ಒಂದು ಸಮಾಜದ ಕೃಷಿ ಸಮಾಜದಿಂದ ಬಂದಿರತಕ್ಕಂಥ ಬಡ ಮಕ್ಕಳಿಗೆ ಒಂದು 2A ಮೀಸಲಾತಿ ಪಡೆಯಬೇಕೆಂಬ ಉದ್ದೇಶದಿಂದ ಸುಮಾರು
ಅನೇಕ ವಿವಿಧ ತೆರನಾದಂಥ 8 ಹೋರಾಟಗಳನ್ನು ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ 8 ಹೋರಾಟಗಳನ್ನು ಮಾಡಿದ್ದು ತಮ್ಮೆಲ್ಲರಿಗೆ ಚಿರಪರಿಚಿತ. ಯಾಕಂದರೆ ಸುಮಾರು ಜನ ಈ ರಾಜ್ಯದ ಆಡಳಿತವನ್ನು ಹಿಡಿದಿದ್ದು ನೀವು ನೋಡಿ. ಮೊದಲು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ತದನಂತರ ಜಗದೀಶ್ ಶೆಟ್ಟರ್ ಅವರಾದರು, ತದನಂತರ ಬಸವರಾಜ ಬೊಮ್ಮಾಯಿ ಅವರಾದರು. ಇವರೆಲ್ಲರೂ ಹೋರಾಟವನ್ನು ಬದಲಿಸ್ತಕ್ಕಂಥ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಲ್ಲ. ಆದರೆ 2023ರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಸರ್ಕಾರ ರಚನೆ ಮಾಡಿದಾಗ ಪಂಚಮಸಾಲಿ ಸಮಾಜದ ನಿರಂತರ ಹೋರಾಟ ಬೆಳಗಾವಿಯಲ್ಲಿ ಸುಮಾರು 10 ಲಕ್ಷ ಜನರನ್ನು ಸೇರಿಸಿ ಈ ಮೀಸಲಾತಿ ಪಡೆಯುವ ದಿಕ್ಕಿನಲ್ಲಿ ನಾವು ಸಂವಿಧಾನದ ಹಕ್ಕಿನಡಿಯಲ್ಲಿ ನಾವು ಹೋರಾಟವನ್ನು ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಗದಾಪ್ರಹಾರ, ನಮ್ಮ ಮೇಲೆ ಸರ್ವಾಧಿಕಾರಿ ಧೋರಣೆ ಮಾಡಿ ಅನಾವಶ್ಯಕ ನಿರಪರಾಧಿಗಳಿಗೆ, ನಮ್ಮ ಸಮಾಜದ ಶಾಂತಿ ರೀತಿಯಲ್ಲಿ ನಡೀತಕ್ಕಂಥ ಹೋರಾಟಗಾರರ ಮೇಲೆ ಬಡಗಿ ಒಂದು ಏಟನ್ನು ತೋರಿಸುವುದು ದುರ್ದೈವದ ಸಂಗತಿ. ಕರಾಳ ದಿನ. ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾಳೆ ಡಿಸೆಂಬರ್ 25ನೇ ತಾರೀಕು 10ನೇ ದಿನ 25ನೇ ಇಸ್ವಿಯೊಳಗೆ ಬೆಳಗಾವಿಯಲ್ಲಿ ನಾವೆಲ್ಲ ಸಮಾಜ ಬಾಂಧವರು, ಮಲೇಗೌಡ, ದೀಕ್ಷೇಗೌಡ ಹಾಗೂ ಗೌಳ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಮತ್ತೆ ಪುನಃ 10ನೇ ತಾರೀಕಿನ ದಿವಸ ಗಾಂಧಿ ಭವನದಿಂದ ಮಹಿಳೆಯರು, ಯುವಕರು, ಪುರುಷರು ಲಕ್ಷಗಟ್ಟಲೆ ಜನ ಸೇರಿ ಬಲಗೈಯಲ್ಲಿ ಸಮಾಜದ ಧ್ವಜ ಮತ್ತು ದಂಡ, ಎಡಗೈಯಲ್ಲಿ ಕಪ್ಪು ಬಟ್ಟೆ, ಬಾಯಿಗೆ ಕಪ್ಪು ಬಟ್ಟೆ ಧರಿಸಿ ಮೌನ ಪಥಸಂಚಲನ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ನೇತೃತ್ವದಲ್ಲಿ 10ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸರ್ಕಾರದ ಒಂದು ಧೋರಣೆ, ಸರ್ಕಾರದ ಒಂದು ನಿಲುವು ನಮ್ಮ ಸಮಾಜಕ್ಕೆ ಆಘಾತವನ್ನು ನೀಡಿದೆ. ಅಂಥ ಸಮಾಜ ಇವತ್ತು ಮತ್ತೊಮ್ಮೆ ಸರ್ಕಾರದ ಕಣ್ಣು ತೆರೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಮಹಿಳೆಯರ ಆದಿಯಾಗಿ, ಪುರುಷರ ಆದಿಯಾಗಿ, ವಿದ್ಯಾರ್ಥಿಗಳ ಆದಿಯಾಗಿ ಇಡೀ ನಾಡಿನ ಮೂಲೆಗಳಿಂದ ಮತ್ತೆ ನಾವು ಬೆಳಗಾವಿಯಲ್ಲಿ ಸೇರಲಾಗಿದ್ದೇವೆ. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಅನೇಕ ಹೋರಾಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯ ಕೊಡುಗೆ ಬಹಳ. ಯಾಕಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇರೋದು ಅದು ಬಿಜಾಪುರ ಅಂತ ಹೇಳ್ಬೋದು. ಅಂತಹ ಬಿಜಾಪುರ ಜಿಲ್ಲೆಯಿಂದ ರೈತರು, ಕೃಷಿಕರು, ಯುವಕರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆ ಕರಾಳ ದಿನ, ಆ ಒಂದು ಕರಾಳ ದಿನದಲ್ಲಿ ನಾವು ಮಾಡ್ತಕ್ಕಂಥ ಪಥಸಂಚಲನ, ಮೌನ ಪಥಸಂಚಲನದಲ್ಲಿ ಬಿಜಾಪುರ ಜಿಲ್ಲೆಯ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಯಶಸ್ವಿಗೊಳಿಸಲಿಕ್ಕೆ ನಾವು ಕೂಡ ಕಂಕಣಬದ್ಧರಾಗಬೇಕು. ಮತ್ತೊಮ್ಮೆ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡಬೇಕು. ಈ ನಾಡಿನಲ್ಲಿ ಸಂವಿಧಾನಾತ್ಮಕ ಹಕ್ಕು, ಯಾಕಂದ್ರೆ ಕರ್ತವ್ಯ ಮತ್ತು ಹಕ್ಕುಗಳು ಎರಡೂ ಒಂದೇ ನಾಡಿನ ಹಕ್ಕುಗಳು ಹೇಳ್ತೀವಿ. ನಮ್ಮ ಹಕ್ಕನ್ನು ಪಡಲಿಕ್ಕೆ, ನಾವು ಸಂವಿಧಾನಾತ್ಮಕ ಹಕ್ಕನ್ನು ಪಡಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ. ತಮ್ಮ ಸರ್ಕಾರದ ರಚನೆ ಆಗಲಿಕ್ಕೆ ನಮ್ಮ ಸಮಾಜದ ಕೊಡುಗೆ ಕೂಡ ಸಾಕಷ್ಟಿದೆ, ಅದನ್ನು ನೀವು ಪರಿಗಣಿಸಬೇಕು. ತಾವು ಯಾವ ರೀತಿ ಇನ್ನೊಂದು ಸಮಾಜಕ್ಕೆ ನಾವು ಏನು ಕೊಟ್ಟರು ನಾವು ಅದಕ್ಕೆ ಏನಪ್ಪ ಸಮಾಧಾನ ಇಲ್ಲ ನಾವು. ಯಾಕಂದ್ರೆ ನಮ್ಮವರು ನಮ್ಮ ಜೊತೆಗೆ ಕರ್ಕೊಂಡು ಹೋಗುವಂಥ ಸ್ವಭಾವ ಪಂಚಮಸಾಲಿ ಸಮಾಜ. ಅದೇ ರೀತಿ ST ಸಮಾಜಕ್ಕೆ ಸೇರಿಸಿ ಯಾವ ರೀತಿ ನೀವು ರೆಕಮೆಂಡ್ ಮಾಡಿರಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದೇ ರೀತಿ ಪಂಚಮಸಾಲಿ ಸಮಾಜವನ್ನು OBCಯಲ್ಲಿ ಸೇರಿಸಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಹಾನಿ, ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಒಂದು ಹಕ್ಕನ್ನು ನೀವು ಕೊಡದೇ ಇದ್ದೀರ. ಮುಂದಿನ ದಿನಮಾನಗಳಲ್ಲಿ ಈ ಸಮಾಜವು ನಿಮಗೆ ಪಾಠ ಕಲಿಸುತ್ತ ಈ ಮಾತನ್ನು ಹೇಳ್ತಾ ಇನ್ನು ಒಂದು ಮುಂದಿನ ಒಂದು ಪತ್ರಿಕಾಗೋಷ್ಠಿಯನ್ನು ನಿಮ್ಮೆಲ್ಲರ ಗುರುಗಳು, ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವದೇವ ಮೃತ್ಯುಂಜಯ ಮಹಾತ್ಮಗಳು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಆಶೀರ್ವಾದ ಮಾಡ್ತಾರೆ. ನಾನು BM ಪಾಟೀಲ್, ದೇವರಿಪ್ಪಗಿ, ಜಿಲ್ಲಾಧ್ಯಕ್ಷರು, ಪಂಚಮಸಾಲಿ ಸಮಾಜ, ಬಿಜಾಪುರ.
ಪರ್ಸ್ನಲ್